ನೋಡಿ ನಿನ್ನೆ ಮಧ್ಯಾಹ್ನ ಶಾಸಕ ಎಚ್.ವೈ. ಮೇಟಿ ಅವರು ಇಹಲೋಕ ತ್ಯಜಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯತ್ತ ಈಗ ಪಾರ್ಥಿವ ಶರೀರ ತೆರಳುತ್ತಾ ಇದೆ. ಇವತ್ತು ತಮ್ಮ ಹುಟ್ಟೂರಿನಲ್ಲಿ ಶಾಸಕರ ಅಂತ್ಯಕ್ರಿಯೆ ನೆರವೇರುತ್ತೆ. ಮಧ್ಯಾಹ್ನ 2:30 ಸುಮಾರಿಗೆ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಶಾಸಕರ ಅಂತ್ಯಕ್ರಿಯೆ ತಮ್ಮ ಹುಟ್ಟೂರು ಅಥವಾ ಸ್ವಗ್ರಾಮ ತಿಮ್ಮಾಪುರದಲ್ಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಪಾರ್ಥಿವ ಶರೀರ ಈಗ ಆಲ್ರೆಡಿ ಹೊರಟಿದೆ ಸ್ವಗ್ರಾಮದತ್ತ. ಇಳಕಲ್ ಮೂಲಕ ಎಂಟ್ರಿ ಆಗುತ್ತೆ ಪಾರ್ಥಿವ ಶರೀರ. ಮೊದಲು ಜಿಲ್ಲಾ ಕ್ರೀಡಾಂಗಣಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಿಮ ದರ್ಶನಕ್ಕಾಗಿ. ಅಮೀನಗಡ, ಕಮತಗಿ, ಶಿರೂರಲ್ಲಿ ಅಂತಿಮ ದರ್ಶನಕ್ಕೆ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಗ್ರೌಂಡ್ ನೋಡ್ತಾ ಇದ್ದೀರಿ. ಇದೇ ಗ್ರೌಂಡ್ನಲ್ಲಿ ಅಭಿಮಾನಿಗಳು, ಬೆಂಬಲಿಗರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬಳಿಕ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಗೌರವ ಸಲ್ಲಿಕೆ ಮಾಡಲಾಗುತ್ತೆ. ನಂತರ ನವನಗರದಿಂದ ತಿಮ್ಮಾಪುರಕ್ಕೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಬರುವಂತಹ ವಿವಿಧ ಊರಿನಲ್ಲಿ ಸಾರ್ವಜನಿಕರಿಂದ ನಮನವನ್ನು ಸಲ್ಲಿಸಲಾಗುತ್ತೆ. ಮಧ್ಯಾಹ್ನ ಸುಮಾರು 1:00ಗೆ ಸ್ವಗ್ರಾಮ ತಿಮ್ಮಾಪುರಕ್ಕೆ ಪಾರ್ಥಿವ ಶರೀರ ಬರುತ್ತೆ. ತದನಂತರ ಮಧ್ಯಾಹ್ನ 2 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡ ನಂತರ ಅಂತಿಮ ವಿಧಿವಿಧಾನಗಳ ಮೂಲಕ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಎಚ್.ವೈ. ಮೇಟಿ ಅವರ ಒಂದು ಅಂತಿಮ ದರ್ಶನಕ್ಕೆ ಜೊತೆಗೆ ಅಂತ್ಯಕ್ರಿಯೆಗೆ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದ್ದಾವೆ ಅಲ್ಲಿ ಅಂತ? ಶರತ್, ಏನು ನಿನ್ನೆಯಷ್ಟೇ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಏನು ಸುದೀರ್ಘವಾಗಿ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಾಗೂ ಕಾಂಗ್ರೆಸ್ನ ಹಿರಿಯರು ಎಚ್.ವೈ. ಮೇಟಿ ಅವರು ಬೆಂಗಳೂರಿನಲ್ಲಿ ನಿಧನ ಹೊಂದಿರತಕ್ಕಂಥದ್ದು. ರಾತ್ರಿ ಬೆಂಗಳೂರಿನಿಂದ ಸ್ವಕ್ಷೇತ್ರ ಬಾಗಲಕೋಟೆಯತ್ತ ಪಾರ್ಥಿವ ಶರೀರವನ್ನ ವಾಹನದಲ್ಲಿ ಕರೆತರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯನ್ನ ಆಗಮಿಸಿರ್ತಕ್ಕಂಥದ್ದು ಎಚ್.ವೈ. ಮೇಟಿ ಅವರ ಪಾರ್ಥಿವ ಶರೀರ ಇಲ್ಕಲ್ನಿಂದ ಏನು ಮಾರ್ಗ ಮಧ್ಯೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು ಬರ್ತವೆ. ಆ ಹಳ್ಳಿಯ ಏನು ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮದ ಕಾರ್ಯಕರ್ತರು ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಬೀಳ್ಕೊಡ್ತಿರ್ತಕ್ಕಂಥದ್ದು. ಏನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಆ ಒಂದು ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕವಾಗಿ ಪಾರ್ಥಿವ ಶರೀರದ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಜಿಲ್ಲಾ ಆಡಳಿತ ನೇತೃತ್ವ ವಹಿಸಿರ್ತಕ್ಕಂಥದ್ದು. ಅಲ್ಲಿ 8:00ರಿಂದ ಸುಮಾರು 10:30, 11 ಗಂಟೆವರೆಗೂ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನಕ್ಕೆ ಸಾರ್ವಜನಿಕವಾಗಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ತದನಂತರ ಏನು 11 ಗಂಟೆ ಸುಮಾರಿಗೆ ಬಾಗಲಕೋಟೆ ನವನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಮೇಟಿಯವರ ಸ್ವಗ್ರಾಮವಾಗಿರ್ತಕ್ಕಂಥ ತಿಮ್ಮಾಪುರಕ್ಕೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ರವಾನೆ ಆಗುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಲಿರ್ತಕ್ಕಂಥದ್ದು. 2 ಗಂಟೆಗೆ ತಿಮ್ಮಾಪುರ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿ ಮೇಟಿಯವರ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.